ಆಟೋ ಹಿಂದೆ ಹಾಕಿದ್ರೆ ಇದು ಫಿಲಮ್ದು ಪ್ರಮೋಷನ್ ಮಾಡಿದ್ರೆ ಇದು ಓಕೆ. ಇವಾಗ BMTC ಹಿಂದೆ KSRTC ಇದರಿಂದ ಎಲ್ಲ ಅಂಟಿಸ್ತಾರಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಇವಾಗ ಆಟೋ ಒಂಥರ ಇರೋದು, ಬಸ್ ಒಂಥರ ಇರೋದು ಅಂದ್ರೆ ಯಾವ ಲೆಕ್ಕಾಚಾರ? ದೇವ್ರ ಫೋಟೋ ನೋಡ್ತೀವ ಇಲ್ಲ ಗೊತ್ತಿಲ್ಲ, ಇವಾಗ ನ್ಯೂಸ್ ನೋಡೋ ತರ ಆಗ್ಬಿಟ್ಟಿದೆ. ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ವಲ್ಲ, ಮಾಡ್ಲೇಬೇಕಾಗುತ್ತೆ. ಆಟೋ ಹಿಂದೆ ಜಾಹೀರಾತುಗಳನ್ನ ಅಂಟಿಸಿದ್ರೆ RTO ಅಧಿಕಾರಿಗಳು ಈಗ ದಂಡವನ್ನ ವಿಧಿಸ್ತಿರುವಂತದ್ದು. ಹಾಗಿದ್ರೆ ಆಟೋ ಚಾಲಕರು ಏನ್ ಹೇಳ್ತಾರೆ, ಆಟೋ ಚಾಲಕರಿಗೆ RTO ಅಧಿಕಾರಿಗಳು ಮಾಹಿತಿಗಳನ್ನ ಕೊಟ್ಟಿದಾರ ಅನ್ನೋದ್ರ ಬಗ್ಗೆ ಸದ್ಯ ಕರ್ನಾಟಕ ಟಿವಿಯಲ್ಲಿ ಈಗ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂತದ್ದು. ಸರ್, RTO ಅಧಿಕಾರಿಗಳು ಆಟೋ ಹಿಂದೆ ಬೇಕಾಬಿಟ್ಟಿ ಜಾಹೀರಾತನ್ನ ಅಂಟಿಸಿದ್ರೆ ದಂಡವನ್ನ ವಿಧಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನ ಹೇಳಿರುವಂತದ್ದು. ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ ಅದು ಅಂತ? ಇಲ್ಲ ಸರ್, ಅದ್ರ ಬಗ್ಗೆ ಬಂದಿದೆ. ಬಟ್ ಏನು ಅಂತಂದ್ರೆ ಇವಾಗ ಇವರು ಇದೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡೋದು ಇದೆಲ್ಲ ಮಾಡ್ತಾ ಇದಾರಲ್ವಾ, ಅದು ಓಕೆ, ಪರವಾಗಿಲ್ಲ, ಮಾಡ್ಲಿ, ಅದರಿಂದ ಏನು ತೊಂದರೆ ಇಲ್ಲ, ಎಲ್ಲದೂ ಆಗುತ್ತೆ. ಬಟ್ ನೀವೊಂದು ನೋಟಿಸ್ ಕೊಡ್ಬೇಕಲ್ವಾ? ಇವಾಗ ಒಂದು RTO ಅಧಿಕಾರಿ ಆಗಲಿ ಒಂದು ನೋಟಿಸ್ ಕೊಡಬೇಕು. ಇವಾಗ ಡಾಕ್ಯುಮೆಂಟ್ಸ್ ಯಾವುದು ರಿನ್ಯೂವಲ್ ಆಗಿಲ್ಲ, ಅದೆಲ್ಲ ರಿನ್ಯೂವಲ್ ಮಾಡ್ತಾರೆ. ನೀವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಒಂದೊಂದು ಸರಿಗೆ ಇವಾಗ ನೈಟು ಅನೌನ್ಸ್ ಮಾಡಿಲ್ಲ, ಲೈನ್ ಮೇಲೆ ಬಂದಿದ ತಕ್ಷಣ ನೀವು ಗಾಡಿಗಳು ಸೀಸ್ ಮಾಡ್ಬಿಟ್ರೆ ಯಾವ ತರ? ಅಲ್ಲ, ಗಾಡಿಗಳ ಸೀಸ್ ಮಾಡೋದು ಒಂದು ಕಡೆ, ಇನ್ನು ಜಾಹೀರಾತುಗಳನ್ನ ಅಂಟಿಸ್ತಿರಲ್ಲ, ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ನ ಅಂಟಿಸಬಾರ್ದು ಅನ್ನುವಂಥದ್ದು ಅಧಿಕಾರಿಗಳು, ಅಂದ್ರೆ ಅವರಿಂದ ಅನುಮತಿಯನ್ನ ಪಡ್ಕೊಂಡು ಅಂಟಿಸ್ಬೇಕು ಅನ್ನುವಂಥದ್ದು ಅಧಿಕಾರಿಗಳ ಮಾಹಿತಿ. ಹೌದು ಸರ್. ಇವಾಗ ಆಟೋ ಹಿಂದೆ ಹಾಕಿದ್ರೆ ಇದು ಫಿಲಮ್ದು ಪ್ರಮೋಷನ್ ಮಾಡಿದ್ರೆ ಇದು ಓಕೆ. ಇವಾಗ BMTC ಹಿಂದೆ KSRTC ಇದರಿಂದ ಎಲ್ಲ ಅಂಟಿಸ್ತಾರಲ್ವಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಇವಾಗ ಆಟೋದಲ್ಲಿ ಏನೇ ಹೇಳಿದ್ರು ಸ್ಟಿಕ್ಕರ್ ಇದ್ರ ಮೇಲೆ ಆಗ್ಬಿಡುತ್ತೆ. ಒಂದು ಗ್ಲಾಸ್ ಮೇಲೆ ಸ್ಟಿಕ್ಕರ್ ಹಾಕಿದ್ರೆ ಆಟೋ, ಹಿಂದೆ ಹಾಕಿದ್ರೆ ಆಟೋ ಬಿಟ್ರೆ ಬೇರೆ ಏನು ಕಣ್ಣು ಕಾಣಿಸ್ತಾ ಇಲ್ವಾ ಇವ್ರಿಗೆ? ಬರೀ ಆಟೋ ಮಾತ್ರ ಕಾಣಿಸ್ತಾ ಇದೆಯಾ? ಎಲ್ಲ ಪ್ರತಿಯೊಂದು ಇವಾಗ ಗೌರ್ಮೆಂಟ್ ಬಸ್ಗೂ ಇದು ಮಾಡ್ತಾ ಇದಾರಲ್ವಾ. ಏನೋ ಪ್ರೈವೇಟ್ ಆದ್ರೆ ಅವ್ರ ಪಾಡ್ಗೆ ಅವ್ರು ಹಾಕೊಳ್ಳಿ, ಗೌರ್ಮೆಂಟ್ಗೂ ಬಸ್ಗೂ ಹಾಕೋದ್ರೆ ಯಾವ ತರ ಇದು? ಅದನ್ನ ನೀವು ಹೇಳ್ಬೇಕಲ್ವಾ? ಸರಿ ಅಲ್ಲ, ಇವರು RTO ಅಧಿಕಾರಿಗಳು ಮಾಡ್ತಿರೋದು ಸರಿ ಅಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಲ, ಸರಿ ಇಲ್ಲ ಸರಿ ಇದೆ ಅಂತ ಅದು ಲೆಕ್ಕ ಬರಲ್ಲ. ಬಟ್ ಏನು ಅಂತಂದ್ರೆ ಮಾಡಿದ್ರೆ ಎಲ್ಲ ಸರಿ ಸಮ ಮಾಡ್ಬೇಕಲ್ವಾ? ಇವಾಗ ಅದಕ್ಕೂ ತೆಗಿಸ್ಬೇಕಲ್ವಾ, ಅದ್ರ ಮೇಲೆ ಇರೋ ಸ್ಟಿಕ್ಕರ್ಸು ಎಲ್ಲ ತೆಗಿಬೇಕಲ್ವಾ? ಮೇನ್ ಅದು. ಇವಾಗ ಒಂದು ನಾವು ಓಲಾ ಊಬರ್ ಒಂದು ಆ್ಯಪ್ ಮಾಡ್ತಿದ್ವಿ ಅಂತಂದ್ರೆ ಅವ್ರು ಇವಾಗ ಒಂದು ಪ್ರಮೋಷನ್ ಅಂತ ಒಂದು ಇದು ಕೊಡ್ತಾರೆ ಹಿಂದ್ಗಡೆ. ಇವಾಗ ಅದನ್ನ ಹಾಕ್ಲೇಬೇಕಾಗುತ್ತೆ, ನಾವು ಹಾಕದೆ ಓಡ್ಸೋಕ್ಕಾಗುತ್ತಾ? ಇವಾಗ ಅವ್ರಿಗೆ ಏನು ಬೆನಿಫಿಟ್ ಇರುತ್ತೆ ಅವ್ರು ಅದನ್ನ ನೋಡ್ಕೊಂತಾರೆ, ನಮ್ಗೇನು ಬೆನಿಫಿಟ್ ಇರುತ್ತೆ ನಾವು ಅದನ್ನ ನೋಡ್ಕೊಂತೀವಿ, ನಮಗೂ ಇದು ಯೂಸ್ ಆಗುತ್ತಲ್ವಾ? ಆ ತರ ನಾನು ಹೇಳ್ತೇನೆ. ಅಂದ್ರೆ 5,000 ದಂಡವನ್ನ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ RTO ಇಲಾಖೆ ಅಧಿಕಾರಿಗಳು. ಓಕೆ, ಇದು ಆಟೋ ಮೇಲೆ ಇದ್ರೆ 5,000 ಹಾಕ್ಲಿ, ಬಸ್ ಮೇಲೆ ಇರೋದನ್ನು ತೆಗಿಸ್ಲಿ, ಆಟೋದಲ್ಲಿ ಇರೋದನ್ನು ತೆಗಿಸ್ಲಿ. ಓಕೆ, ಮಾಮೂಲಿ ಶೋರೂಮ್ ಇಂದ ಹೆಂಗ್ ಬರುತ್ತಲ್ವಾ ಗಾಡಿ, ಅದು ಅದೇ ತರ ಇರ್ಲಿ. ಬಸ್ ತರನೇ ಇರ್ಲಿ ಬಿಡಿ ಅಲ್ವಾ? ಇವಾಗ ಆಟೋ ಒಂಥರ ಇರೋದು, ಬಸ್ ಒಂಥರ ಇರೋದು ಅಂದ್ರೆ ಯಾವ ಲೆಕ್ಕಾಚಾರ? ಇದೇನು ಪ್ರೈವೇಟ್ ಅಲ್ಲ, ಅದೇನು ಪ್ರೈವೇಟ್ ಅಲ್ವಲ್ಲ? ಮೇಯ್ನು ಇವಾಗ KSRTC ಹಿಂದೆಗಡೆ ನೀವೇ ನೋಡಿರ್ತೀರಲ್ವಾ, ಎಲ್ಲ ಬರೀ ಇದು ಎಲ್ಲ ಪ್ರಮೋಷನ್ ಇದ್ದೇ ಇರುತ್ತಲ್ವಾ? ಪ್ರಮೋಷನ್ ಇಲ್ದಿರೋದು ಯಾವ್ದಿದೆ ಹೇಳಿ? ಅಂದ್ರೆ ಸರ್ಕಾರಿ ಬಸ್ಗಳು ಸರ್ಕಾರದ ಜಾಹೀರಾತುಗಳು ಅಥವಾ ಖಾಸಗಿ ಜಾಹೀರಾತನ್ನ ಸರ್ಕಾರಕ್ಕೆ ಪರ್ಮಿಷನ್ ತಗೊಂಡು ಅಥವಾ ಅಲ್ಲಿ ಏನೋ ಹಣವನ್ನ ಸಂದಾಯ ಮಾಡಿ ಜಾಹೀರಾತಿಗೆ ಇಷ್ಟು ಅಂತ ಹೇಳಿ ಆ ಹಣವನ್ನ ಕಟ್ಟಿ ಹಾಕುವಂಥದ್ದು, ಆ ತರ ಎಲ್ಲ ಪ್ರಕ್ರಿಯೆ ಇದೆ. ಆಟೋದವರು ಕೂಡ ಪರ್ಮಿಷನ್ ತಗೊಂಡ್ಲಿ RTO ಅಧಿಕಾರಿಗಳ ಹತ್ರ ಅನ್ನುವಂಥದ್ದು ಅವ್ರ ಒತ್ತಾಯ. ಓಕೆ ಸರ್, ಅದು ಇದ್ರೆ ಓಕೆ, ಅದನ್ನ ಮಾಡೋಣ, ಪರ್ಮಿಷನ್ ತಗೊಳ್ಳೋಣ, ಅದ್ರಲ್ಲಿ ಏನಿಲ್ಲ. ಎಲ್ಲ ಇವಾಗ ಪ್ರಮೋಷನ್ ಇದು ತಗೊಳ್ಳೋದು ಏನು ದೊಡ್ಡ ವಿಷಯ ಇಲ್ಲ, ಅದು ತಗೊಳ್ಳೋಣ ಇದು ತಗೊಳ್ಳೋಣ. ಬಟ್ ಏನಿದೆ ಇರೋದನ್ನ ನಡೆಸ್ಕೊಬೇಕಲ್ವ? ಒಂದು ದಿವಸ 2 ದಿವಸ ಮುಂಚೆನೇ ನಮ್ಗೊಂದು ನೋಟಿಸ್ ಕೊಡಬೇಕಲ್ವಾ? ನೋಟಿಸ್ ಕೊಟ್ಟಾಗ ಏನಾಗುತ್ತೆ, ನಾವು ಒಂದು ಸ್ವಲ್ಪ ಪ್ರಿಪೇರ್ ಆಗ್ತೀವಿ, ಏನೇನು ಮಾಡ್ಬೇಕು ಏನೇನು ಬಿಡಬೇಕು ಅಂತ. ಹಾಗಾದ್ರೆ RTO ಅಧಿಕಾರಿಗಳು ನಿಮ್ಗೆ ನೋಟಿಸ್ ಕೊಡೋದು ಅಥವಾ ಈ ರೀತಿ ಮಾಹಿತಿಗಳನ್ನು ಕೊಡುವಂಥದ್ದು ಎಲ್ಲೂ ಮಾಡಿಲ್ಲ ಹಾಗಾದ್ರೆ ಇದುವರೆಗೆ? ಇನ್ನು ನಮ್ಗೇನು ಕಿವಿಗೆ ಬಿದ್ದಿಲ್ಲ ಸರ್ ಆ ಥರ ಎಲ್ಲ, ನಮ್ಗೇನು ಬಂದಿಲ್ಲ ಆ ಥರ ಎಲ್ಲ. ನಾವು ಎಲ್ಲ ನ್ಯೂಸ್ ಎಲ್ಲ ನೋಡ್ತೀವಿ, ಯೂಟ್ಯೂಬ್ ಬೆಳಗ್ಗೆ ಇದ್ರೆ ಅದೇ ನೋಡ್ತೀವಿ, ದೇವ್ರ ಫೋಟೋ ನೋಡ್ತೀವಿ ಇಲ್ಲ ಗೊತ್ತಿಲ್ಲ, ಇವಾಗ ನ್ಯೂಸ್ ನೋಡೋ ಥರ ಆಗ್ಬಿಟ್ಟಿದೆ. ಹಾಗಾದ್ರೆ ಒಂದು ವೇಳೆ ನಿಮ್ಗೆ ಗಮನಕ್ಕೆ ತಗೊಬಂದ್ರೆ ನೀವು ಅದನ್ನ ನಿಯಮನ ಪಾಲನೆ ಮಾಡ್ಲೇಬೇಕಲ್ವಾ ಸರ್? ಮಾಡ್ಲೇಬೇಕಾ? ಇವಾಗ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ವಲ್ಲ, ಮಾಡ್ಲೇಬೇಕಾಗುತ್ತೆ. RTO ಅಧಿಕಾರಿಗಳು ಆದ್ರೂ ದೊಡ್ಡವರೇ, ಕಾನೂನಿಂದ ದೊಡ್ಡವ್ರು, ಎಲ್ಲರೂ ದೊಡ್ಡವರೇ ಅಲ್ವಾ? ಇವಾಗ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಇದಿಷ್ಟು ಆಟೋ ಚಾಲಕರು ಹೇಳುವಂಥದ್ದು. ಅಂದ್ರೆ RTO ಅಧಿಕಾರಿಗಳು ನಮಗೆ ಮಾಹಿತಿಗಳನ್ನ ಕೊಟ್ಟಿಲ್ಲ ಅಥವಾ ನೋಟಿಸ್ ಅನ್ನ ಕೊಟ್ಟಿಲ್ಲ, ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಮಾಹಿತಿಯನ್ನ ನೀಡಿದ್ರೆ, ನೋಟಿಸ್ ಅನ್ನ ಕೊಟ್ರೆ ನಾವು ಕೂಡ ನಿಯಮವನ್ನ ಪಾಲನೆ ಮಾಡ್ತೀವಿ, ಎಲ್ರಿಗೂ ಕೂಡ ನಿಯಮ ಒಂದೇ. ಹಾಗೆ BMTC ಬಸ್ಸಲ್ಲಿ ಅಂಟಿಸಿರುವಂತಹ ಜಾಹೀರಾತುಗಳನ್ನು ಕೂಡ ಕಿತ್ತು ಹಾಕ್ಲಿ, ಆಟೋದವರಿಗೆ ಒಂದು ಕಾನೂನು ಅಥವಾ BMTC ಒಂದು ಕಾನೂನು ಅನ್ನುವಂತಹ ಆಕ್ರೋಶವನ್ನ ಸದ್ಯ ಆಟೋ ಚಾಲಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.